ಚಿತ್ರದುರ್ಗದಲ್ಲಿ ಎಸಿ ಬಸ್ ದುರಂತ ಆದ ನಂತರ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯದಲ್ಲಿ ಏನು ಆರ್ಟಿಒ ಎಲ್ಲ ಕಡೆ ಕೂಡ ಎಸಿ ಬಸ್ಸುಗಳ ತಪಾಸಣೆ ಜೊತೆಗೆ ಅವರ ಚೆಕ್ಕಿಂಗ್ ಅನ್ನು ಕೂಡ ನಡೀತಾ ಇರುವಂಥದ್ದು. ಈಗ ದೇವನಹಳ್ಳಿಯ ರಾಣಿ ಕ್ರಾಸ್ ಬಳಿ ಕೂಡ ಇವತ್ತು ದೇವನಹಳ್ಳಿಯ ARTO ಸುಧೀರ್ ನೇತೃತ್ವದ ತಂಡ ಇವತ್ತು ಎಲ್ಲ ಎಸಿ ಬಸ್ಸುಗಳ ಒಂದು ತಪಾಸಣೆ ಕೂಡ ನಡೀತಾ ಇರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸಾಕಷ್ಟು ಈಗೇನು ನೆರೆಯ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಬಸ್ಸುಗಳನ್ನು ನಿಲ್ಲಿಸಿ ಅಂದರೆ ಲಗ್ಗೇಜ್ಗಳನ್ನು ಯಾವ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ನಮ್ಮ ರಾಜ್ಯದ ಟ್ಯಾಕ್ಸ್ಗಳನ್ನು ಕಟ್ಟಿದ್ರೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಅಂದರೆ ಈಗ ಕೆಲವು ಬಸ್ಸುಗಳನ್ನು ಕೂಡ ಈಗಾಗಲೇ 2-3 ಬಸ್ಸುಗಳನ್ನು ಸೀಸ್ ಮಾಡಿ ಈಗ ARTO ಕಚೇರಿಗೆ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಪ್ರಯಾಣಿಕರು ಕೂಡ ಸಾಕಷ್ಟು ಬೇರೆ ಬಸ್ಸುಗಳಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಕೂಡ ಈ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. RTO ನೇತೃತ್ವದ ತಂಡ ಇವತ್ತು ಬೆಂಗಳೂರು ಹೊರವಲಯದಲ್ಲೂ ಕೂಡ ಎಲ್ಲ ಎಸಿ ಬಸ್ಸುಗಳ ಒಂದು ಪರಿಶೀಲನೆ ಕೂಡ ಮಾಡುವಂಥದ್ದು. ಜೊತೆಗೆ ನಮ್ಮ ಜೊತೆ ಈಗ ದೇವನಹಳ್ಳಿ ARTO ಸುಧೀರ್ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಯಾವ ರೀತಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ, ಯಾವನ ಬಸ್ಸುಗಳು ಸೀಸ್ ಮಾಡಿದರೆ ಹೇಗೆ ಸರ್? ಬೆಳಗ್ಗೆ ಸುಮಾರು 5:30ರಿಂದ ನಾವು ವಿಶೇಷವಾಗಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳನ್ನ ಚೆಕ್ ಮಾಡ್ತಾ ಇದ್ದೀವಿ. ನಾವು ಇತ್ತೀಚೆಗೆ 2-3 ದಿನದಿಂದ ಕೇಸ್ ಹಾಕಿರೋದ್ರಿಂದ ಯಾವುದು ಟಾಪ್ ಲಗೇಜ್ ಬರ್ತಾ ಇಲ್ಲ. ಅದು ಡಿಕ್ಕಿಲಿ ಏನಾದರೂ ಪ್ರಯಾಣಿಕರಿಗೆ ಹೊರತುಪಡಿಸಂಥ ಲಗೇಜ್ ಇದ್ದರೆ ಅದರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಅಂತ ತಪಾಸಣೆ ಮಾಡ್ತಾಯಿದ್ದೀವಿ. ಯಾವ ಬಸ್ಸು ಸಹ ಸದ್ಯಕ್ಕೆ ಬಂದಿಲ್ಲ. ಆ ಥರ ಟಾಪ್ ಲಗೇಜ್ ಇದ್ದರೆ ಮೇಲೆ ಸಹ ನೋಡ್ತಾ ಇದ್ದೀವಿ, ಯಾವುದು ಲಗೇಜ್ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಈ ವಾಹನ ಮಾಲೀಕರಿಗೆ ಚಾಲಕರ ತಿಳುವಳಿಕೆ ಜೊತೆಯಲ್ಲಿ ಪ್ರಯಾಣಿಕರ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಲಗೇಜ್ ಇದ್ದ ಪಕ್ಷದಲ್ಲಿ ನೀವು ಅಲ್ಲೇ ರಿಜೆಕ್ಟ್ ಮಾಡಬೇಕು. ನೀವು ಲಗೇಜ್ ಯಾಕೆ ಹಾಕಿದ್ರೆ ಇದು ಲಾರಿ ಅಲ್ಲ, ಇದು ಬಸ್ಸು ಕೇವಲ ಪ್ಯಾಸೆಂಜರ್ಗೋಸ್ಕರ ಮಾತ್ರ ಇರೋದು, ಲಗೇಜ್ಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಈ ಒಂದು ತಿಳುವಳಿಕೆ ಸಹ ನಾವು ಸಾರ್ವಜನಿಕರಿಗೆ ಹೇಳ್ತಿದ್ದೀವಿ. ಕೆಲವೊಂದು ಬಸ್ಗಳನ್ನ ತೆರಿಗೆ ಕಟ್ಟದಂಥ ಬಸ್ಗಳನ್ನ ಮುಟ್ಗೋಲು ಹಾಕಂತ ಇದ್ದೀವಿ. ಅಂಥ ಬಸ್ಗಳಿದ್ದಂಥ ಪ್ಯಾಸೆಂಜರ್ಗಳಿಗೆ ನಾವೀಗ ನೋಡ್ತಿರ್ಬೋದು, ಅವರಿಗೆಲ್ಲ ನಾವು ಏನು KSRTC ಇದೆ ಆ ಬಸ್ಸಿಗೆ ಮತ್ತು BMTCಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದು ಏನು ದೇವನಹಳ್ಳಿ ARTO ಸುಧೀರ್ ಅವರ ಮಾತು. ಈಗಾಗಲೇ ಏನು ಯಾರು ತೆರಿಗೆಯನ್ನು ಕಟ್ಟಿಲ್ಲ ಅಂಥ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗಳನ್ನು ಬೇರೆ ವೆಹಿಕಲ್ಗಳಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಗೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಯಾರೇ ಆಗಲಿ ಟಾಪ್ ಲಗೇಜ್ ಯಾರಾಗ್ತಾರೆ ಅಂಥ ಬಸ್ಸುಗಳನ್ನು ಸೀಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಚಿತ್ರದುರ್ಗದಲ್ಲಿ ಎಸಿ ಬಸ್ಸು ದುರಂತ ಆದ ನಂತರ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯದಲ್ಲಿ ಏನು RTO ಎಲ್ಲ ಕಡೆ ಕೂಡ ಎಸಿ ಬಸ್ಸುಗಳ ತಪಾಸಣೆ ಜೊತೆಗೆ ಅವರ ಚೆಕ್ಕಿಂಗ್ ಅನ್ನು ಕೂಡ ನಡೀತಾ ಇರುವಂಥದ್ದು. ಈಗ ದೇವನಹಳ್ಳಿಯ ರಾಣಿ ಕ್ರಾಸ್ ಬಳಿ ಕೂಡ ಇವತ್ತು ದೇವನಹಳ್ಳಿಯ ARTO ಸುಧೀರ್ ನೇತೃತ್ವದ ತಂಡ ಇವತ್ತು ಎಲ್ಲ ಎಸಿ ಬಸ್ಸುಗಳ ಒಂದು ತಪಾಸಣೆ ಕೂಡ ನಡೀತಾ ಇರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸಾಕಷ್ಟು ಈಗೇನು ನೆರೆಯ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಬಸ್ಸುಗಳನ್ನು ನಿಲ್ಲಿಸಿ ಅಂದರೆ ಲಗ್ಗೇಜ್ಗಳನ್ನು ಯಾವ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ನಮ್ಮ ರಾಜ್ಯದ ಟ್ಯಾಕ್ಸ್ಗಳನ್ನು ಕಟ್ಟಿದ್ರೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಅಂದರೆ ಈಗ ಕೆಲವು ಬಸ್ಸುಗಳನ್ನು ಕೂಡ ಈಗಾಗಲೇ 2-3 ಬಸ್ಸುಗಳನ್ನು ಸೀಸ್ ಮಾಡಿ ಈಗ ARTO ಕಚೇರಿಗೆ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಪ್ರಯಾಣಿಕರು ಕೂಡ ಸಾಕಷ್ಟು ಬೇರೆ ಬಸ್ಸುಗಳಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಕೂಡ ಈ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. RTO ನೇತೃತ್ವದ ತಂಡ ಇವತ್ತು ಬೆಂಗಳೂರು ಹೊರವಲಯದಲ್ಲೂ ಕೂಡ ಎಲ್ಲ ಎಸಿ ಬಸ್ಸುಗಳ ಒಂದು ಪರಿಶೀಲನೆ ಕೂಡ ಮಾಡುವಂಥದ್ದು. ಜೊತೆಗೆ ನಮ್ಮ ಜೊತೆ ಈಗ ದೇವನಹಳ್ಳಿ ARTO ಸುಧೀರ್ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಯಾವ ರೀತಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ, ಯಾವನ ಬಸ್ಸುಗಳು ಸೀಸ್ ಮಾಡಿದರೆ ಹೇಗೆ ಸರ್? ಬೆಳಗ್ಗೆ ಸುಮಾರು 5:30ರಿಂದ ನಾವು ವಿಶೇಷವಾಗಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳನ್ನ ಚೆಕ್ ಮಾಡ್ತಾ ಇದ್ದೀವಿ. ನಾವು ಇತ್ತೀಚೆಗೆ 2-3 ದಿನದಿಂದ ಕೇಸ್ ಹಾಕಿರೋದ್ರಿಂದ ಯಾವುದು ಟಾಪ್ ಲಗೇಜ್ ಬರ್ತಾ ಇಲ್ಲ. ಅದು ಡಿಕ್ಕಿಲಿ ಏನಾದರೂ ಪ್ರಯಾಣಿಕರಿಗೆ ಹೊರತುಪಡಿಸಂಥ ಲಗೇಜ್ ಇದ್ದರೆ ಅದರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಅಂತ ತಪಾಸಣೆ ಮಾಡ್ತಾಯಿದ್ದೀವಿ. ಯಾವ ಬಸ್ಸು ಸಹ ಸದ್ಯಕ್ಕೆ ಬಂದಿಲ್ಲ. ಆ ಥರ ಟಾಪ್ ಲಗೇಜ್ ಇದ್ದರೆ ಮೇಲೆ ಸಹ ನೋಡ್ತಾ ಇದ್ದೀವಿ, ಯಾವುದು ಲಗೇಜ್ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಈ ವಾಹನ ಮಾಲೀಕರಿಗೆ ಚಾಲಕರ ತಿಳುವಳಿಕೆ ಜೊತೆಯಲ್ಲಿ ಪ್ರಯಾಣಿಕರ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಲಗೇಜ್ ಇದ್ದ ಪಕ್ಷದಲ್ಲಿ ನೀವು ಅಲ್ಲೇ ರಿಜೆಕ್ಟ್ ಮಾಡಬೇಕು. ನೀವು ಲಗೇಜ್ ಯಾಕೆ ಹಾಕಿದ್ರೆ ಇದು ಲಾರಿ ಅಲ್ಲ, ಇದು ಬಸ್ಸು ಕೇವಲ ಪ್ಯಾಸೆಂಜರ್ಗೋಸ್ಕರ ಮಾತ್ರ ಇರೋದು, ಲಗೇಜ್ಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಈ ಒಂದು ತಿಳುವಳಿಕೆ ಸಹ ನಾವು ಸಾರ್ವಜನಿಕರಿಗೆ ಹೇಳ್ತಿದ್ದೀವಿ. ಕೆಲವೊಂದು ಬಸ್ಗಳನ್ನ ತೆರಿಗೆ ಕಟ್ಟದಂಥ ಬಸ್ಗಳನ್ನ ಮುಟ್ಗೋಲು ಹಾಕಂತ ಇದ್ದೀವಿ. ಅಂಥ ಬಸ್ಗಳಿದ್ದಂಥ ಪ್ಯಾಸೆಂಜರ್ಗಳಿಗೆ ನಾವೀಗ ನೋಡ್ತಿರ್ಬೋದು, ಅವರಿಗೆಲ್ಲ ನಾವು ಏನು KSRTC ಇದೆ ಆ ಬಸ್ಸಿಗೆ ಮತ್ತು BMTCಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದು ಏನು ದೇವನಹಳ್ಳಿ ARTO ಸುಧೀರ್ ಅವರ ಮಾತು. ಈಗಾಗಲೇ ಏನು ಯಾರು ತೆರಿಗೆಯನ್ನು ಕಟ್ಟಿಲ್ಲ ಅಂಥ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗಳನ್ನು ಬೇರೆ ವೆಹಿಕಲ್ಗಳಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಗೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಯಾರೇ ಆಗಲಿ ಟಾಪ್ ಲಗೇಜ್ ಯಾರಾಗ್ತಾರೆ ಅಂಥ ಬಸ್ಸುಗಳನ್ನು ಸೀಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಚಿತ್ರದುರ್ಗದಲ್ಲಿ ಎಸಿ ಬಸ್ಸು ದುರಂತ ಆದ ನಂತರ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯದಲ್ಲಿ ಏನು RTO ಎಲ್ಲ ಕಡೆ ಕೂಡ ಎಸಿ ಬಸ್ಸುಗಳ ತಪಾಸಣೆ ಜೊತೆಗೆ ಅವರ ಚೆಕ್ಕಿಂಗ್ ಅನ್ನು ಕೂಡ ನಡೀತಾ ಇರುವಂಥದ್ದು. ಈಗ ದೇವನಹಳ್ಳಿಯ ರಾಣಿ ಕ್ರಾಸ್ ಬಳಿ ಕೂಡ ಇವತ್ತು ದೇವನಹಳ್ಳಿಯ ARTO ಸುಧೀರ್ ನೇತೃತ್ವದ ತಂಡ ಇವತ್ತು ಎಲ್ಲ ಎಸಿ ಬಸ್ಸುಗಳ ಒಂದು ತಪಾಸಣೆ ಕೂಡ ನಡೀತಾ ಇರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸಾಕಷ್ಟು ಈಗೇನು ನೆರೆಯ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಬಸ್ಸುಗಳನ್ನು ನಿಲ್ಲಿಸಿ ಅಂದರೆ ಲಗ್ಗೇಜ್ಗಳನ್ನು
ಯಾವ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ನಮ್ಮ ರಾಜ್ಯದ ಟ್ಯಾಕ್ಸ್ಗಳನ್ನು ಕಟ್ಟಿದ್ರೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು ಸಾಕಷ್ಟು. ಅಂದರೆ ಈಗ ಕೆಲವು ಬಸ್ಸುಗಳನ್ನು ಕೂಡ ಈಗಾಗಲೇ 2-3 ಬಸ್ಸುಗಳನ್ನು ಸೀಸ್ ಮಾಡಿ ಈಗ ARTO ಕಚೇರಿಗೆ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಪ್ರಯಾಣಿಕರು ಕೂಡ ಸಾಕಷ್ಟು ಬೇರೆ ಬಸ್ಸುಗಳಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಕೂಡ ಈ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. RTO ನೇತೃತ್ವದ ತಂಡ ಇವತ್ತು ಬೆಂಗಳೂರು ಹೊರವಲಯದಲ್ಲೂ ಕೂಡ ಎಲ್ಲ AC ಬಸ್ಸುಗಳ ಒಂದು ಪರಿಶೀಲನೆ ಕೂಡ ಮಾಡುವಂಥದ್ದು. ಜೊತೆಗೆ ನಮ್ಮ ಜೊತೆ ಈಗ ದೇವನಹಳ್ಳಿ ARTO ಸುಧೀರ್ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಯಾವ ರೀತಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ, ಯಾವನ ಬಸ್ಸುಗಳು ಸೀಸ್ ಮಾಡಿದರೆ ಹೇಗೆ ಸರ್? ಬೆಳಗ್ಗೆ ಸುಮಾರು 5:30ಯಿಂದ ನಾವು ವಿಶೇಷವಾಗಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳನ್ನ ಚೆಕ್ ಮಾಡ್ತಾಯಿದ್ದೀವಿ. ನಾವು ಇತ್ತೀಚೆಗೆ 2-3 ದಿವಸದಿಂದ ಕೇಸ್ ಹಾಕಿರೋದ್ರಿಂದ ಯಾವುದು ಟಾಪ್ ಲಗೇಜ್ ಬರ್ತಾ ಇಲ್ಲ. ಅದು ಡಿಕ್ಕಿಲಿ ಏನಾದರೂ ಪ್ರಯಾಣಿಕರಿಗೆ ಹೊರತುಪಡಿಸಂಥ ಲಗೇಜ್ ಇದ್ದರೆ ಅದರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಅಂತ ತಪಾಸಣೆ ಮಾಡ್ತಾಯಿದ್ದೀವಿ. ಯಾವ ಬಸ್ಸು ಸಹ ಸದ್ಯಕ್ಕೆ ಬಂದಿಲ್ಲ. ಆ ಥರ ಟಾಪ್ ಲಗೇಜ್ ಇದ್ದರೆ ಮೇಲೆ ಸಹ ನೋಡ್ತಾ ಇದ್ದೀವಿ, ಯಾವುದು ಲಗೇಜ್ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಈ ವಾಹನ ಮಾಲೀಕರಿಗೆ ಚಾಲಕರ ತಿಳುವಳಿಕೆ ಜೊತೆಯಲ್ಲಿ ಪ್ರಯಾಣಿಕರ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಲಗೇಜ್ ಇದ್ದ ಪಕ್ಷದಲ್ಲಿ ನೀವು ಅಲ್ಲೇ ರಿಜೆಕ್ಟ್ ಮಾಡಬೇಕು. ನೀವು ಲಗೇಜ್ ಯಾಕೆ ಹಾಕಿದ್ದೀರಾ, ಇದು ಲಾರಿ ಅಲ್ಲ, ಇದು ಬಸ್ಸು ಕೇವಲ ಪ್ಯಾಸೆಂಜರ್ಗೋಸ್ಕರ ಮಾತ್ರ ಇರೋದು, ಲಗೇಜ್ಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಈ ಒಂದು ತಿಳುವಳಿಕೆ ಸಹ ನಾವು ಸಾರ್ವಜನಿಕರಿಗೆ ಹೇಳ್ತಿದ್ದೀವಿ. ಕೆಲವೊಂದು ಬಸ್ಗಳನ್ನ ತೆರಿಗೆ ಕಟ್ಟದಂಥ ಬಸ್ಗಳನ್ನ ಮುಟ್ಗೋಲು ಹಾಕಂತ ಇದ್ದೀವಿ. ಅಂಥ ಬಸ್ಗಳಿದ್ದಂಥ ಪ್ಯಾಸೆಂಜರ್ಗಳಿಗೆ ನಾವೀಗ ನೋಡ್ತಿರ್ಬೋದು, ಅವರಿಗೆಲ್ಲ ನಾವು ಏನು KSRTC ಇದೆ ಆ ಬಸ್ಸಿಗೆ ಮತ್ತು BMTCಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದು ಏನು ದೇವನಹಳ್ಳಿ ARTO ಸುಧೀರ್ ಅವರ ಮಾತು. ಈಗಾಗಲೇ ಏನು ಯಾರು ತೆರಿಗೆಯನ್ನು ಕಟ್ಟಿಲ್ಲ ಅಂಥ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗಳನ್ನು ಬೇರೆ ವೆಹಿಕಲ್ಗಳಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಗೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಯಾರೇ ಆಗಲಿ ಟಾಪ್ ಲಗೇಜ್ ಯಾರಾಗ್ತಾರೆ ಅಂಥ ಬಸ್ಸುಗಳನ್ನು ಸೀಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಚಿತ್ರದುರ್ಗದಲ್ಲಿ AC ಬಸ್ಸು ದುರಂತ ಆದ ನಂತರ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯದಲ್ಲಿ ಏನು RTO ಎಲ್ಲ ಕಡೆ ಕೂಡ AC ಬಸ್ಸುಗಳ ತಪಾಸಣೆ ಜೊತೆಗೆ ಅವರ ಚೆಕ್ಕಿಂಗನ್ನು ಕೂಡ ನಡೀತಾ ಇರುವಂಥದ್ದು. ಈಗ ದೇವನಹಳ್ಳಿಯ ರಾಣಿ ಕ್ರಾಸ್ ಬಳಿ ಕೂಡ ಇವತ್ತು ದೇವನಹಳ್ಳಿಯ ARTO ಸುಧೀರ್ ನೇತೃತ್ವದ ತಂಡ ಇವತ್ತು ಎಲ್ಲ AC ಬಸ್ಸುಗಳ ಒಂದು ತಪಾಸಣೆ ಕೂಡ ನಡೀತಾ ಇರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸಾಕಷ್ಟು ಈಗೇನು ನೆರೆಯ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಬಸ್ಸುಗಳನ್ನು ನಿಲ್ಲಿಸಿ ಅಂದರೆ ಲಗೇಜ್ಗಳನ್ನು ಯಾವ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ನಮ್ಮ ರಾಜ್ಯದ ಟ್ಯಾಕ್ಸ್ಗಳನ್ನು ಕಟ್ಟಿದ್ರೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು ಸಾಕಷ್ಟು. ಅಂದರೆ ಈಗ ಕೆಲವು ಬಸ್ಸುಗಳನ್ನು ಕೂಡ ಈಗಾಗಲೇ 2-3 ಬಸ್ಸುಗಳನ್ನು ಸೀಸ್ ಮಾಡಿ ಈಗ ARTO ಕಚೇರಿಗೆ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಪ್ರಯಾಣಿಕರು ಕೂಡ ಸಾಕಷ್ಟು ಬೇರೆ ಬಸ್ಸುಗಳಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಕೂಡ ಈ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. RTO ನೇತೃತ್ವದ ತಂಡ ಇವತ್ತು ಬೆಂಗಳೂರು ಹೊರವಲಯದಲ್ಲೂ ಕೂಡ ಎಲ್ಲ AC ಬಸ್ಸುಗಳ ಒಂದು ಪರಿಶೀಲನೆ ಕೂಡ ಮಾಡುವಂಥದ್ದು. ಜೊತೆಗೆ ನಮ್ಮ ಜೊತೆ ಈಗ ದೇವನಹಳ್ಳಿ ARTO ಸುಧೀರ್ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಯಾವ ರೀತಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ, ಯಾವನ ಬಸ್ಸುಗಳು ಸೀಸ್ ಮಾಡಿದರೆ ಹೇಗೆ ಸರ್? ಬೆಳಗ್ಗೆ ಸುಮಾರು 5:30ಯಿಂದ ನಾವು ವಿಶೇಷವಾಗಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳನ್ನ ಚೆಕ್ ಮಾಡ್ತಾಯಿದ್ದೀವಿ. ನಾವು ಇತ್ತೀಚೆಗೆ 2-3 ದಿವಸದಿಂದ ಕೇಸ್ ಹಾಕಿರೋದ್ರಿಂದ ಯಾವುದು ಟಾಪ್ ಲಗೇಜ್ ಬರ್ತಾ ಇಲ್ಲ. ಅದು ಡಿಕ್ಕಿಲಿ ಏನಾದರೂ ಪ್ರಯಾಣಿಕರಿಗೆ ಹೊರತುಪಡಿಸಂಥ ಲಗೇಜ್ ಇದ್ದರೆ ಅದರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಅಂತ ತಪಾಸಣೆ ಮಾಡ್ತಾಯಿದ್ದೀವಿ. ಯಾವ ಬಸ್ಸು ಸಹ ಸದ್ಯಕ್ಕೆ ಬಂದಿಲ್ಲ. ಆ ಥರ ಟಾಪ್ ಲಗೇಜ್ ಇದ್ದರೆ ಮೇಲೆ ಸಹ ನೋಡ್ತಾ ಇದ್ದೀವಿ, ಯಾವುದು ಲಗೇಜ್ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಈ ವಾಹನ ಮಾಲೀಕರಿಗೆ ಚಾಲಕರ ತಿಳುವಳಿಕೆ ಜೊತೆಯಲ್ಲಿ ಪ್ರಯಾಣಿಕರ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಲಗೇಜ್ ಇದ್ದ ಪಕ್ಷದಲ್ಲಿ ನೀವು ಅಲ್ಲೇ ರಿಜೆಕ್ಟ್ ಮಾಡಬೇಕು. ನೀವು ಲಗೇಜ್ ಯಾಕೆ ಹಾಕಿದ್ದೀರಾ, ಇದು ಲಾರಿ ಅಲ್ಲ, ಇದು ಬಸ್ಸು ಕೇವಲ ಪ್ಯಾಸೆಂಜರ್ಗೋಸ್ಕರ ಮಾತ್ರ ಇರೋದು, ಲಗೇಜ್ಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಈ ಒಂದು ತಿಳುವಳಿಕೆ ಸಹ ನಾವು ಸಾರ್ವಜನಿಕರಿಗೆ ಹೇಳ್ತಿದ್ದೀವಿ. ಕೆಲವೊಂದು ಬಸ್ಗಳನ್ನ ತೆರಿಗೆ ಕಟ್ಟದಂಥ ಬಸ್ಗಳನ್ನ ಮುಟ್ಗೋಲು ಹಾಕಂತ ಇದ್ದೀವಿ. ಅಂಥ ಬಸ್ಗಳಿದ್ದಂಥ ಪ್ಯಾಸೆಂಜರ್ಗಳಿಗೆ ನಾವೀಗ ನೋಡ್ತಿರ್ಬೋದು, ಅವರಿಗೆಲ್ಲ ನಾವು ಏನು KSRTC ಇದೆ ಆ ಬಸ್ಸಿಗೆ ಮತ್ತು BMTCಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದು ಏನು ದೇವನಹಳ್ಳಿ ARTO ಸುಧೀರ್ ಅವರ ಮಾತು. ಈಗಾಗಲೇ ಏನು ಯಾರು ತೆರಿಗೆಯನ್ನು ಕಟ್ಟಿಲ್ಲ ಅಂಥ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗಳನ್ನು ಬೇರೆ ವೆಹಿಕಲ್ಗಳಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಗೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಯಾರೇ ಆಗಲಿ ಟಾಪ್ ಲಗೇಜ್ ಯಾರಾಗ್ತಾರೆ ಅಂಥ ಬಸ್ಸುಗಳನ್ನು ಸೀಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.